ರೈಲಿನಲ್ಲಿ ಮದ್ಯದ ಬಾಟಲಿ ಕೊಂಡೊಯ್ಯಬಹುದೇ? ಭಾರತದಲ್ಲಿ ರೈಲು ಪ್ರಯಾಣವು ಕೇವಲ ಸಾರಿಗೆ ಸಾಧನ ಮಾತ್ರವಲ್ಲ, ಅದು ಜನರ ಜೀವನದ ಭಾಗವಾಗಿದೆ. ದೂರದ ಸ್ಥಳಗಳಿಗೆ ಸುಲಭ, ಕಡಿಮೆ ವೆಚ್ಚದ ಹಾಗೂ ಆರಾಮದಾಯಕ ಪ್ರಯಾಣವನ್ನು ಒದಗಿಸುವ ರೈಲುಗಳು ಲಕ್ಷಾಂತರ ಪ್ರಯಾಣಿಕರ ನಂಬಿಕಸ್ಥ ಆಯ್ಕೆಯಾಗಿವೆ. ಆದರೆ ಈ ಪ್ರಯಾಣದ ವೇಳೆ ಕೆಲ ಪ್ರಶ್ನೆಗಳು ಸದಾ ಪ್ರಯಾಣಿಕರ ಮನಸ್ಸಿನಲ್ಲಿ ತಿರುಗಾಡುತ್ತವೆ. ಅದರಲ್ಲೂ ಒಂದು ಪ್ರಮುಖ ಪ್ರಶ್ನೆ ಎಂದರೆ, ರೈಲುಗಳಲ್ಲಿ ಮದ್ಯದ ಬಾಟಲಿ ತೆಗೆದುಕೊಂಡು ಹೋಗಬಹುದೇ? ಇತ್ತೀಚೆಗೆ ಈ ಪ್ರಶ್ನೆಗೆ ಭಾರತೀಯ ರೈಲ್ವೆ ನೇರ ಮತ್ತು ಸ್ಪಷ್ಟ ಉತ್ತರ ನೀಡಿದೆ. ಇಲ್ಲ, ರೈಲುಗಳಲ್ಲಿ ಮದ್ಯವನ್ನ ಸಾಗಿಸಲು ಅಥವಾ ಸೇವಿಸಲು ಯಾವುದೇ ರೀತಿಯ ಅನುಮತಿ ಇಲ್ಲ. ಭಾರತೀಯ ರೈಲ್ವೆ ಪ್ರಕಾರ ರೈಲುಗಳಲ್ಲಿ ಮದ್ಯವನ್ನ ಕೊಂಡೊಯ್ಯುವುದು ಅಥವಾ ಸೇವಿಸುವುದು ಕೇವಲ ಕಾನೂನು ಉಲ್ಲಂಘನೆಯಷ್ಟೇ ಅಲ್ಲ, ಅದು ಸುರಕ್ಷತೆ ಮತ್ತು ಶಿಸ್ತಿನ ವಿಷಯವೂ ಆಗಿದೆ. ಮದ್ಯಪಾನದಿಂದ ಪ್ರಯಾಣಿಕರಲ್ಲಿ ಅಸಭ್ಯ ವರ್ತನೆ, ತೊಂದರೆ ಅಥವಾ ಅಶಾಂತಿ ಉಂಟಾಗುವ ಸಾಧ್ಯತೆ ಇದೆ. ಜೊತೆಗೆ ರೈಲು ಸಿಬ್ಬಂದಿಯ ಕರ್ತವ್ಯದಲ್ಲೂ ಅಡ್ಡಿ ಉಂಟಾಗಬಹುದು. ಈ ಕಾರಣದಿಂದ ರೈಲ್ವೆ ಇಲಾಖೆ ಈ ವಿಷಯದಲ್ಲಿ ಯಾವುದೇ ಸಡಿಲಿಕೆ ನೀಡುವುದಿಲ್ಲ. ಒಟ್ಟಾರೆ ರೈಲು ಪ್ರಯಾಣವು ಭಾರತದಲ್ಲಿ ಸ್ಮರಣೀಯ ಅನುಭವ, ಅದನ್ನ ಹಾಳು ಮಾಡಬಾರದು ಎಂಬುದು ಪ್ರತಿಯೊಬ್ಬ ಪ್ರಯಾಣಿಕನ ಹೊಣೆ. ಮದ್ಯದ ಬಾಟಲಿ ಕೊಂಡೊಯ್ಯುವುದು ತಾತ್ಕಾಲಿಕ ಆನಂದ ನೀಡಬಹುದು, ಆದರೆ ಅದರ ಪರಿಣಾಮಗಳು ಗಂಭೀರವಾಗಬಹುದು. ಹೀಗಾಗಿ ರೈಲಿನಲ್ಲಿ ಮದ್ಯ ಸಾಗಣೆ ಅಥವಾ ಸೇವನೆ ಸಂಪೂರ್ಣ ನಿಷೇಧಿತ ಎಂಬುದನ್ನು ಗಮನದಲ್ಲಿಡಿ. ನಿಯಮ ಪಾಲಿಸಿ ಪ್ರಯಾಣವನ್ನ ಸುಖಕರ, ಸುರಕ್ಷಿತ ಮತ್ತು ಸಂಸ್ಕೃತಿಯುತವಾಗಿ ಮಾಡಿ. ಶಿಸ್ತಿನಲ್ಲಿ ಸಂಚಾರ, ಸುರಕ್ಷತೆಯ ಸಾರ. ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.